ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತುಂಬಾ ಈಸಿಯಾಗಿ ಬಾಯಲ್ಲಿಟ್ಟರೆ ಕರಗಬೇಕು ಅಷ್ಟು ಸಾಫ್ಟ್ ಆಗಿರುವಂಥ ದೋಸೆಯನ್ನು ನಾನು ಹೋಟೆಲ್ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಕೇವಲ 10 ನಿಮಿಷದಲ್ಲಿ ಈ ದೋಸೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಹಾಗಿದ್ರೆ ತಡ ಮಾಡ್ದೇನೆ ವಿಡಿಯೋನ ಪೂರ್ತಿ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಬಾಂಬೆ ರವೆಯನ್ನು ಸೇರಿಸ್ತಾ ಇದ್ದೀನಿ. ಸಣ್ಣ ರವೆ ಅಂತ ಹೇಳ್ತೀವಿ ಉಪ್ಪಿಟ್ಟು ಮಾಡೋದು, ಆ ರವೆಯನ್ನು ನಾನು ತಗೊಂಡಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ನುಣ್ಣಗೆ ಪೌಡರನ್ನಾಗಿ ಮಾಡ್ಕೋಬೇಕು. ನಂತರ ಒಂದು ಪಾತ್ರೆಗೆ ಅಥವಾ ಒಂದು ಬೌಲ್ಗೆ ಇದನ್ನು ಸೇರಿಸ್ಕೊಳ್ಳಿ. ನಂತರ ಅದೇ ಕಪ್ಲಿಂದ 1 ಕಪ್ ಆಗುವಷ್ಟು ಮೊಸರನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. 1 ಕಪ್ಪನ್ನು ನೀವು ಮೆಜರ್ಮೆಂಟ್ ಆಗಿ ತಗೊಳ್ಳಿ, ತುಂಬಾ ಸಾಫ್ಟ್ ಆಗಿ ಚೆನ್ನಾಗಾಗುತ್ತೆ ದೋಸೆ. ಈ ಸ್ಪೂನ್ನಿಂದ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಸೇರಿಸಿದ್ದೀನಿ. ನೀವು ಬೇಕಂದರೆ ಅಕ್ಕಿ ಹಿಟ್ಟನ್ನು 3 ಸ್ಪೂನ್ ಆಗೋಷ್ಟು ಸೇರಿಸ್ಕೋಬೋದು. 2 ಚಮಚದಷ್ಟು ಗೋಧಿ ಹಿಟ್ಟು, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚದಷ್ಟು ಅಡುಗೆ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ನಾನು ಯಾವ ಚಮಚವನ್ನು ನಿಮಗೆ ತೋರಿಸಿದ್ನಲ್ಲ ಅದೇ ಚಮಚದಿಂದ 3 ಅನ್ನು ಅಳತೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದೇ ಕಪ್ಲಿಂದ 1 ಕಪ್ ಆಗುವಷ್ಟು ನೀರನ್ನು ಕೂಡ ಇಲ್ಲಿ ಸೇರಿಸಿದ್ದೀನಿ. ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ತುಂಬ ಬೇಗನೆ ಆಗುತ್ತೆ, ಹಾಗೆ ತುಂಬ ಈಸಿ ಕೂಡ ಫ್ರೆಂಡ್ಸ್. ಇದು ತುಂಬ ಸಾಫ್ಟಾಗಿ ಇರುತ್ತೆ ದೋಸೆ. ನೀವು ಒಂದ್ಸತಿ ಆದರೂ ಮನೆಯಲ್ಲಿ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಇದನ್ನ ಒಂದು 10 ನಿಮಿಷ ನೆನೆಯೋಕೆ ಬಿಟ್ಟಿದ್ದೀನಿ ನಾನು. ನಂತರ ಇಲ್ಲಿ ತೆಂಗಿನಕಾಯಿಯನ್ನು 1-2 ತೆಂಗಿನಕಾಯಿ ಇಲ್ಲಿ ಕಟ್ ಮಾಡಿ ಈ ರೀತಿ ನೀರಲ್ಲಿ ಇಟ್ಟಿದ್ದೀನಿ. ಸೊ ಯಾಕಂದರೆ ಈ ರೀತಿ ನೀರಲ್ಲಿ ಇಡೋದ್ರಿಂದ ನಾವು 1 ವಾರ 2 ವಾರ ಇಟ್ಟರೂ ಕೂಡ ಸ್ವಲ್ಪನೂ ತೆಂಗಿನಕಾಯಿ ಕೆಡೋದಿಲ್ಲ. ಈಗ ಸ್ವಲ್ಪ ಲೈಟಾಗಿ ಮಳೆ ಇರೋ ಕಾರಣಕ್ಕೆ ತೆಂಗಿನಕಾಯಿ ಒಣಗೋದು ಇಲ್ಲ, ಬೇಗನೆ ಇದು ಕೆಟ್ಟುಬಿಡುತ್ತೆ. ಅದಕ್ಕೋಸ್ಕರ ನಂತರ ಒಂದು ಮಿಕ್ಸಿ ಜಾರಲ್ಲಿ ತೆಂಗಿನಕಾಯಿ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಸ್ವಲ್ಪನೇ ಬೆಳ್ಳುಳ್ಳಿ, ನಂತರ ಕೆಂಪು ಮೆಣಸಿನಕಾಯಿ, ಹುರ್ಗಡ್ಲೆಯನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಿಂಪಲಾಗಿ ಒಂದು ಚಟ್ನಿಯನ್ನು ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ನಾವು ದೋಸೆ ಜೊತೆ ಈ ಚಟ್ನಿ ತುಂಬ ಚೆನ್ನಾಗಿ ಅನಿಸುತ್ತೆ. ನಂತರ ಇಲ್ಲೊಂದು 10 ನಿಮಿಷ ಆದ ನಂತರ ಅಡುಗೆ ಸೋಡಾವನ್ನು ಸೇರಿಸ್ತಾ ಇದ್ದೀನಿ, ಚಿಟಿಕೆ ಆಗುವಷ್ಟು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಫ್ರೆಂಡ್ಸ್. ದೋಸೆ ಹಿಟ್ಟು ಈ ರೀತಿಯಾಗಿರಬೇಕು. ಸೊ ಜಾಸ್ತಿ ಗಟ್ಟಿಯಾಗಿದ್ದರೆ ಕೂಡ ಚೆನ್ನಾಗಿ ಬರೋದಲ್ಲ, ಜಾಸ್ತಿ ನೀರಾಗಿ ಕೂಡ ಇರಬಾರ್ದು. ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಯಾವಾಗಲೂ ನಾವು ದೋಸೆ ಮಾಡುವಾಗ ಪ್ಯಾನ್ ಜಾಸ್ತಿ ಬಿಸಿ ಇರಬಾರ್ದು, ಸ್ವಲ್ಪ ನೀರನ್ನು ಹಾಕಿ ತಣ್ಣಗೆ ಮಾಡ್ಕೋಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಂತರ ನಾವು ದೋಸೆಯನ್ನು ಹಿಟ್ಟನ್ನು ಸೇರಿಸ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ಸ್ಲೋಲಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇದ್ದರೆ ದೋಸೆ ಇಲ್ಲಿ ಸರಿಯಾಗಿ ಬರೋದಿಲ್ಲ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಿಟ್ಟನ್ನು ಸೇರಿಸ್ಕೊಂಡು ನಂತರ ನಾವು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಮಾಡ್ಕೋಬೇಕು. ನಂತರ ಇದಕ್ಕೆ ನೀವು ತುಪ್ಪ ಅಥವಾ ಎಣ್ಣೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ 2 ಸೈಡ್ಗೆ ಬಿಸಿ ಮಾಡ್ಕೋಬೋದು. ಬೇಕಂದರೆ ನೀವು ಒಂದೇ ಕಡೆಗೆ ಕೂಡ ಇದನ್ನು ದೋಸೆಯನ್ನು ಬಿಸಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈ ರೀತಿ ದೋಸೆಯನ್ನು ಟರ್ನ್ ಮಾಡಿಕೊಂಡು ನಂತರ ಒಂದು ಪ್ಲೇಟ್ಗೆ ಸರ್ವನ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಿಮಗೆ ಕ್ರಿಸ್ಪಿ ಬೇಕಪ್ಪ ಅಂದರೆ ನೀವು ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳಿ, ಇಲ್ಲಪ್ಪ ಅಂದರೆ ತಕ್ಷಣವೇ ನೀವು ತೆಗಿಬೋದು. ಮತ್ತೆ ನಾವು ಪ್ಯಾನ್ಗೆ ನೀರನ್ನು ಸೇರಿಸಿ ಮತ್ತೆ ದೋಸೆಯನ್ನು ಮಾಡ್ಕೋಬೇಕು ಫ್ರೆಂಡ್ಸ್. ನೀವು ಪದೇ ಪದೇ ನೀರನ್ನು ಸೇರಿಸ್ತಾ ಇದ್ದರೆ ತುಂಬ ಚೆನ್ನಾಗಿ ದೋಸೆ ಇಲ್ಲಿ ರೆಡಿ ಆಗುತ್ತೆ. ನಂತರ ನಾನು ಇದ್ರ ಮೇಲ್ಗಡೆ ಸ್ವಲ್ಪನೇ ಶೇಂಗಾ ಚಟ್ನಿಯನ್ನು ಹಾಕಿ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಚಟ್ನಿ ಸಾಂಬಾರು ಏನು ಬೇಕಾಗೋದಿಲ್ಲ, ಹಾಗೆ ತಿನ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿ ದೋಸೆ ಮಾಡಿದ್ರೆ ಶೇಂಗಾ ಚಟ್ನಿ ಹಾಕಿಬಿಟ್ಟು ಫ್ರೆಂಡ್ಸ್. ನಿಮ್ಮ ಮನೇಲಿ ಕೂಡ ಚಿಕ್ಕ ಮಕ್ಕಳಿದ್ದರೆ ಈ ಟಿಪ್ಸನ್ನು ನೀವು ಫಾಲೋ ಮಾಡಿ. ಸೊ ನಾನಿಲ್ಲಿ ಒಂದು ಬೀಟ್ರೋಟನ್ನು ತೊಗೊಂಡಿದ್ದೀನಿ, ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಇದನ್ನು ತುರ್ಕೋತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀವು ಬೀಟ್ರೋಟನ್ನು ಈ ರೀತಿ ತುರಿದು ನಂತರ ಇದರ ರಸವನ್ನು ನಾವು ಸೇರಿಸ್ಕೋಬೇಕು. ನಾನಿಲ್ಲಿ 2 ದೋಸೆ ಆಗುವಷ್ಟು ದೋಸೆ ಹಿಟ್ಟನ್ನು ಇಲ್ಲಿ ಇಟ್ಟಿದ್ದೆ. ಸೊ ಅದರಲ್ಲಿ ನಾನು ಬೀಟ್ರೂಟ್ ರಸವನ್ನು ಸೇರಿಸ್ತಾ ಇದ್ದೀನಿ. ನಾವು ಯಾವುದೇ ಫುಡ್ ಕಲರನ್ನು ಉಪಯೋಗಿಸ್ಕೋಕೆ ಹೋಗಬಾರ್ದು, ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ. ಈ ರೀತಿ ಬೀಟ್ರೂಟು ಕ್ಯಾರೆಟ್ಲಿಂದನೇ ನಾವು ಕಲರನ್ನು ಮಾಡ್ಕೋಬೋದು. ತುಂಬಾ ಈಸಿಯಾಗಿ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಹಾಗೆ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ಈಗ ನಾನಿಲ್ಲಿ ದೋಸೆ ಪೇನ್ ಮೇಲೆ ದೋಸೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಈ ರೀತಿ ನನ್ನ ಮಗನಿಗೆ ಸ್ವಲ್ಪ ಡಿಫ್ರೆಂಟಾಗಿ ದೋಸೆ ಮಾಡಿಕೊಟ್ರೆ ಅವನು 1 ತಿನ್ನೋನು 2 ದೋಸೆಯನ್ನು ತಿಂತಾನೆ, ಹಾಗೆ ತುಂಬ ಖುಷಿ ಕೂಡ ಆಗುತ್ತೆ ಅವನಿಗೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪನೇ ಡಿಫ್ರೆಂಟಾಗಿ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಕೂಡ ಚಿಕ್ಕ ಮಕ್ಕಳಿದ್ದರೆ ಸೊ ಖಂಡಿತ ನೀವು ಈ ರೀತಿ ದೋಸೆ ಮಾಡಿ ನೋಡಿ ಒಂದ್ಸತಿ ಆದರೂ. ಅವರು ತುಂಬ ಖುಷಿ ಪಡ್ತಾರೆ, ಏನು ಡಿಫ್ರೆಂಟಾಗಿ ಅಮ್ಮ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನಂತರ ಬೀಟ್ರೂಟನ್ನು ನಾನಿಲ್ಲಿ ಕಟ್ ಮಾಡಿ ಸ್ವಲ್ಪನೇ ಇಡ್ತಾ ಇದ್ದೀನಿ ಈ ರೀತಿಯಾಗಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಆಲ್ ಅಂತ ಪ್ರೆಸ್ ಮಾಡಿ, ನಾನು ಮಾಡ್ತಾ ಇರುವಂಥ ಪ್ರತಿಯೊಂದು ವಿಡಿಯೋನೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಇನ್ನೊಬ್ರು ಕೂಡ ಶೇರ್ ಮಾಡಿ, ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.